ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ದೊಡ್ಡವರೊಂದು ಮಾತು ಹೇಳಿದ್ದಾರೆ, ತುತ್ತು ಅನ್ನ ತಿನ್ನೋಕೆ, ಬಗಸೆ ನೀರು ಕುಡಿಯೋಕೆ, ಅಂಗೈಗಳ ಜಾಗ ಸಾಕು ಹಾಯಾಗಿರೋಕೆ. ಓಕೆ, ಒಬ್ಬ ಮನುಷ್ಯ ಹತ್ರ ಒಂದು ದೇವರು ಪ್ರತ್ಯಕ್ಷವಾಗಿ ದೇವ್ರಿಗೊಂದು ಕ್ವಶನ್ ಕೇಳುತ್ತೆ. ಅದೇನಪ್ಪ ಅಂದರೆ, ನಿಂದು ಅನ್ನೋದು ಏನಿದೆ ಇಲ್ಲಿ ಅಂತ ಆ ದೇವ್ರ ಕ್ವಶನ್ ಕೇಳಿದಾಗ ಆ ಮನುಷ್ಯ ಹೇಳ್ತಾನೆ, ನಂದು ಅನ್ನೋದು ಬಂಗ್ಲೆ ಇದೆ, ಆಸ್ತಿ ಇದೆ, ಅಂತಸ್ತಿದೆ, ಐಶ್ವರ್ಯ ಇದೆ, ನನ್ನ ಮಕ್ಕಳಿದ್ದಾರೆ, ಹೆಂಡ್ತಿ ಇದ್ದಾರೆ ಅಂತೆಲ್ಲ ಹೇಳ್ತಾನೆ. ಆಗ ಹೇಳುತ್ತೆ ದೇವರು, ನೋಡಪ್ಪ, ಅದ್ಯಾವುದು ನಿಂದಲ್ಲ, ನೀನಿರೋರಿಗೆ ಮಾತ್ರ ಅದೆಲ್ಲ, ಆಮೇಲೆ ನಿಂದು ಯಾವುದೂ ಬರೋದಿಲ್ಲಪ್ಪ ಅಂತ. ನಾನು ಕೇಳ್ತಿರೋದು ನಿಂದೇನಿದೆ ಅಂತ, ನಿಂದು ಏನಿದೆ ಅಂತ ಅಂದಾಗ ಆ ಮನುಷ್ಯ ಹೇಳ್ತಾನೆ, ನನ್ನ ಬಾಡಿ ಇದೆ ಅಂತ ಹೇಳ್ತಾನೆ. ಆಗ ದೇವ್ರು ಹೇಳ್ತಾನೆ, ನೋಡಪ್ಪ, ನಿನ್ನ ಬಾಡಿ ಕೂಡ ನೀನು ಸತ್ತ ಮೇಲೆ ಅದನ್ನ ತಗೊಂಡೋಗಿ ಊತಾಕ್ಬಿಡ್ತಾರೆ, ಅದು ನಿಂದಲ್ಲ. ನಿಂದು ಅನ್ನೋದು ಏನಿದೆ ಅಂತ ಹೇಳಂದಾಗ ಆ ಮನುಷ್ಯ ನನ್ನ ಆತ್ಮ ಇದೆ ಅಂತ ಹೇಳ್ತಾನೆ. ಆಗ ದೇವರು, ನಿನ್ನ ಆತ್ಮ ಕೂಡ ಪರಮಾತ್ಮ ಕಣಪ್ಪ ಅಂತ ಹೇಳಿದಾಗ ಆ ಮನುಷ್ಯನಿಗೆ ಒಂದು ಕ್ವಶನ್ ಅರ್ಥ ಗೊತ್ತಾಗುತ್ತೆ. ಅದೇನಪ್ಪ ಅಂದರೆ, ನಾನು ಯಾಕೆ ಹುಟ್ಟಿದ್ದೀನಿ, ನಾನು ಯಾಕೋಸ್ಕರ ಇದ್ದೀನಿ, ನಂದು ಅನ್ನೋದು ಏನೂ ಇಲ್ಲಲ್ಲ ಇಲ್ಲಿ, ನಾನು ಯಾಕೆ ಹುಟ್ಟಿಸಿದ್ದಾರೆ ಇಲ್ಲಿ, ನಾನು ಯಾಕಿದ್ದೀನಿ ಇಲ್ಲಿ, ಹಾಗಾದ್ರೆ ನಂದೇನು ಇಲ್ವ ಇಲ್ಲಿ ಅಂತ ಅಂದಾಗ ದೇವ್ರು ಹೇಳ್ತಾನೆ, ನೋಡಪ್ಪ, ನಿಂದು ಅನ್ನುವುದು ಓನ್ಲಿ ಕೆಲವು ಮೂಮೆಂಟ್ಸ್ಗಳು ಮಾತ್ರ, ಅದನ್ನು ನೀನು ಯೂಸ್ ಮಾಡ್ಕೊಂಡು ಹೋಗು. ಅದೇ ನಿಂದು ಅನ್ನೋದೇ ನಿಂದು, ಮೂಮೆಂಟ್ಸ್ಗಳು ನಿಂದು.